ಹಾಯ್ ಫ್ಯಾಮ್, ಎಲ್ಲರಿಗೂ ನಮಸ್ಕಾರ. ಸೊ ರೈತರಿಗೆ ಏನು ಹೇಳೋಕ್ಕೂ ಇಷ್ಟಪಡಂಗಿಲ್ಲ ರೀ. ಯಾಕಂತಂದ್ರೆ ಯಾವ ರೀತಿ ಮೇಯಿಸ್ಬೇಕು ರೇಷ್ಮೆ ಹುಳು ಅನ್ನೋದನ್ನು ಕೆಲವ್ರಿಗೆ ಗೊತ್ತಿರ್ತೈತಿ, ಎಲ್ಲ ಗೊತ್ತಿದ್ದದ. ಆದರೂ ನನಗೆ ಗೊತ್ತಿದ್ದಟ್ಟು ಮಾಹಿತಿ ಕೊಡ್ತನು. ಸೊ ಕೆಲವು ಜನ ಕೇಳ್ತಾಯಿದ್ರು ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ. ಸೊ ಮೇಂಟೈನ್ ಅಂತ ಬಂದರೆ ಮೊದಲು ತಪ್ಪಲ ಹಾಕೋ ರೀತಿ ರೀ. ಸೊ ಜಾಸ್ತಿ ಬಿಸಿಲಿದ್ದಾಗ ಏನು ಮಾಡಿರಿ, ಸ್ವಲ್ಪ ತಪ್ಪಲ ತೋಷು ಹಾಕ್ಬೋದು. ಮತ್ತು ಧೂಳಿದ್ದಾಗೂ ಸ್ವಲ್ಪ ತೋಷಿ ಹಾಕ್ಬೇಕು ರೀ ತಪ್ಪಲ ಅಂತಂದ್ರೆ ತೊಳೆದು ಹಾಕ್ಬೇಕು. ಅಂದ್ರೆ ಸ್ವಲ್ಪ ಬ್ಯಾಸಿಗೆಯಿಂದ ತಂಪು ಆಕೈತಿ, ಧೂಳಿದ್ರೆ ಹೋಗಿ ಹೋಗ್ತೈತಿ. ಈಗ ಮಳೆಗಾಲದಾಗ ಏನೈತಿ, ಸೊ ತಾನೇ ಮಳೆಯಾಗಿ ತೋದಿರ್ತೈತಿ. ಸೊ ಮಳೆ ಆಗ್ಲಿಕ್ಕೆ ತೊಂದರೆ ರೀ. ಸೊ ನೆಕ್ಸ್ಟ್ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತಂದ್ರೆ, ಸೊ ಇವಾಗ ಕಿಟಕಿ ಎಲ್ಲ ಕ್ಲೋಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಕಿಟಕಿ ಕ್ಲೋಸ್ ಮಾಡಬಾರ್ದು. ಯಾಕಂತಂದ್ರೆ ಇವತ್ತು ಗಾಳಿ ಜಾಸ್ತಿ ಐತಿ. ಸೊ ಮ್ಯಾಲಿನ ಕಿಟಕಿ ಓಪನ್ ಅದಾವೆ ರೀ. ಸೊ ಅದ ಕಾರಣಕ್ಕೆ ಸೊ ಈ ಕಿಟಕಿನ ನಾವು ಕ್ಲೋಸ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ಅಲ್ಲಿ ತೆಗ್ದಿರ್ತಾನೆ, ಜಾಸ್ತಿ ಕಿಟಕಿ ತೆಗ್ದಿರ್ತಾನೆ ನಾನು. ಯಾಕಂತಂದ್ರೆ ಸ್ಮೆಲ್ ಬರಬಾರ್ದು ಅಂತಂದ್ರೆ ಕಿಟಕಿ ಹಾಕಿರಿ ಏನಾಗುತ್ತೆ, ಸೊ ಸ್ಮೆಲ್ ಜಾಸ್ತಿ ಬರ್ತೈತಿ. ಸೊ ಅದೇ ಕಾರಣಕ್ಕೆ ಸ್ಮೆಲ್ ಬರಬಾರ್ದಂತೆ ಕಿಟಕಿ ತೆಗೆದುಬಿಟ್ಟಿರ್ತೀವಿ, ಅವಾಗ ಸ್ಮೆಲ್ ಬರೋಂಗಿಲ್ಲ. ಸೊ ಸ್ಮೆಲ್ ಬರ್ಲಿಕ್ಕೆ ಏನಾಗತ್ತೆ, ಹುಳ ಚೆನ್ನಾಗಿ ಬರ್ತೈತಿ. ಸೊ ಈಗ 3ನೇ ಜ್ವರ ಪಾಸಾಗಿ 2 ಮೇವು ಆದ್ದು ರೀ ಇವತ್ತು ಮುಂಜಾನೆಗೆ. ನಿನ್ನ ಸಾಯಂಕಾಲ ಒಮ್ಮೆ ಹಾಕಿದ್ದು ಮತ್ತು ಇವತ್ತು ಮುಂಜಾನೆ. ಸೊ ಸುಣ್ಣದ ಪುಡಿನೂ ಬಡ್ದಿದ್ದೀವಿ. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಏನು ಹೇಳೋದು ಅಂತಂದ್ರೆ, ಇಷ್ಟು ದಟ್ಟ ಹುಳ ಬಿಡಬಾರ್ದು. ಆ್ಯಕ್ಚುಲಿ ನಾವು ಇವತ್ತು ಬೆಳಗ್ಗೆನೇ ವಾಡಾವಣೆ ಮಾಡಿ ಅಂತಂದ್ರೆ ಇನ್ನೊಂದು ರ್ಯಾಕಿಗೆ ಸ್ವಲ್ಪ ಹಾಕಿ ತಪ್ಪಲ ಹಾಕಬೇಕಾಗಿತ್ತು. ಕೆಲಸ ಇತ್ತು, ಅದ ಕಾರಣಕ್ಕೆ ಏನು ಮಾಡಿದ್ವಿ, ಬಡ ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ತಪ್ಪಲ ಇಟ್ಟು ಮೇಂಟೈನ್ ಮಾಡಿದ್ದೀವಿ. ನಡೆಯುತ್ತೆ ಹಾಗೂ, ಆದ್ರೆ ಹುಳ ಸಣ್ಣ ಆಗಾಕತ್ತವ. ಇವತ್ತಂದ್ರೆ ನಾವು 100% ಮಾಡ್ತೀವಿ, ಏನು ತೊಂದರೆ ಇಲ್ಲ. ಸೊ ನೋಡ್ಬೋದು ಎಲ್ಲ ರೆಡಿ ಮಾಡ್ಕೊಂಡಿವಿ. ಇನ್ನೇನೆಲ್ಲ ಹಾಳೆ ಹಾಸಿ ಹಗ್ಗ ಜೈ ಕಟ್ಟಿ ಹುಳನ ಈ ಕಡೆ ಶಿಫ್ಟ್ ಮಾಡಿಬಿಡು ಅಷ್ಟೆ. ಮತ್ತೇನಾರ ಮಾಹಿತಿ ಬೇಕಾಗಿದ್ರೆ ಕೇಳ್ರಿ, ಹೇಳ್ತು. ಸೊ ಅವ್ರು ಕೇಳ್ತಾಯಿದ್ರು, ಈ ಜಾರಿಗೆ ಎಲ್ಲ ಯಾಕೆ ಹಾಕಿದ್ರಿ, ಎಷ್ಟು ಪ್ಯಾಕ್ ಹಾಕಬೇಕು ಅಂತಂದ್ರೆ ಹೂಜಿಗಳು ಹೊರಗೆ ಬರ್ತಾವೆ. ಹೂಜಿ ಅಂತ ನೋಡಿರ್ಬೋದು ನೀವು, ನನಗೆ ಸೇಪ್ ಇರ್ತೈತಿ. ಸೊ ಸೊಳ್ಳೆ ನನ ಇರ್ತಾವಲ್ಲ, ಆ ಸೇಪ್ ಇರ್ತೈತಿ. ಅವು ಬಂದ ಹುಳಕ್ಕೆ ಏನಾದರೂ ಟಚ್ ಮಾಡಿದ್ವು ಅಂತಂದ್ರೆ ಸೊಳ್ಳೆ ಬಿಡಿತಾವೆ. ಸೊ ಆಗ ಹುಳ ಪೇಲಾಕೈತಿ. ಅದ ಕಾರಣಕ್ಕೆ ಇಷ್ಟೆಲ್ಲ ಪ್ಯಾಕ್ ಮಾಡಿ ಮೇಂಟೈನ್ ಮಾಡಬೇಕಾಕೈತಿ. ಸೊ ಅಷ್ಟು ಈಸಿ ಇಲ್ಲ, ಸೊ ಅಷ್ಟು ಕಷ್ಟನೂ ಇಲ್ಲ. ಕಷ್ಟ ಐತಿ, ಆದರೆ ಇಷ್ಟಪಟ್ಟು ಮಾಡ್ರೆ ಭಾಳ ಸುಲಭ ಆಕೈತಿ ಅಷ್ಟೇ, ಮತ್ತೇನಿಲ್ಲ. ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇರ್ತೀನಿ. ಮತ್ತೇನಾದರೂ ಮಾಹಿತಿ ಬೇಕಾಗಿದ್ರೆ ಕೇಳ್ಬೋದು. ಧನ್ಯವಾದಗಳು.